ಅಭಿಮಾನ್ ಬಳಸಿದ ನಂತರ ಕ್ಯಾರೆಟ್ ಬೆಳೆಯ ಬೇರಿನ ಬೆಳವಣಿಗೆ ಗಮನಾರ್ಹವಾಗಿ ಸುಧಾರಿಸಿದೆ. ಬೆಳೆಯ ಬೆಳವಣಿಗೆಯೂ ಆರೋಗ್ಯಕರವಾಗಿದೆ. ಶಿಲೀಂಧ್ರಗಳ ದಾಳಿಯಂತಹ ಸಮಸ್ಯೆಗಳು ಕಡಿಮೆಯಾಗಿ ಬೆಳೆ ಉತ್ತಮ ಸ್ಥಿತಿಯಲ್ಲಿದೆ. ಸಾಮಾನ್ಯವಾಗಿ ಕ್ಯಾರೆಟ್ ಕೊಯ್ಲು ಮಾಡಲು ಸುಮಾರು 120 ದಿನಗಳು ಬೇಕಾಗುತ್ತದೆ. ಆದರೆ ಈಗ ಬೇರುಗಳು 60 ದಿನಗಳಲ್ಲಿ ಚೆನ್ನಾಗಿ ಬೇರು ಬಿಟ್ಟಿವೆ ಮತ್ತು ಬೆಳೆ ಬಲವಾಗಿ ಬೆಳೆಯುತ್ತಿದೆ. ನಮಸ್ಕಾರ, ನನ್ನ ಹೆಸರು ಬಾಲಸುಬ್ರಮಣಿ. ನಾನು ನೀಲಗಿರಿ ಜಿಲ್ಲೆಯ ನಂಜನೂರು ಗ್ರಾಮದವನು. ನಾನು ಪ್ರಸ್ತುತ 3 ಎಕರೆಯಲ್ಲಿ ಕೃಷಿ ಮಾಡುತ್ತಿದ್ದೇನೆ. ಕಳೆದ ವರ್ಷ ನಾನು ಫೇಸ್ಬುಕ್ ಮೂಲಕ APKS ಆರ್ಗಾನಿಕ್ಸ್ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡೆ ಮತ್ತು ಅವುಗಳನ್ನು ಖರೀದಿಸಿ ಬಳಸಿದೆ. ಆ ಸಮಯದಲ್ಲಿ ನಾನು ಆ ಉತ್ಪನ್ನಗಳನ್ನು ಬೀನ್ಸ್ ಮತ್ತು ಬೆಳ್ಳುಳ್ಳಿ ಬೆಳೆಗಳಿಗೆ ಬಳಸಿದ್ದೆ. ಅದರಿಂದ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿತು. ಈ ಬಾರಿ ನಾನು ಅರ್ಧ ಎಕರೆಯಲ್ಲಿ ಕ್ಯಾರೆಟ್ ಬೆಳೆಸಿದ್ದೇನೆ. ಕ್ಯಾರೆಟ್ ಬಿತ್ತಿದ ನಂತರ ಬೆಳೆ 15 ದಿನಗಳವರೆಗೆ ಮೊಳಕೆಯೊಡೆದಾಗ ನಾನು ಮೊದಲ ಬಾರಿಗೆ ಅಭಿಮಾನ್ ಉತ್ಪನ್ನವನ್ನು ಸಿಂಪಡಿಸಿದೆ. ನಾನು ಅದನ್ನು 14 ಲೀಟರ್ ಟ್ಯಾಂಕ್ನಲ್ಲಿ ಮಿಶ್ರಣ ಮಾಡಿ ಬಳಸಿದೆ. ಅಭಿಮಾನ್ ಬಳಸಿದ ನಂತರ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಬೇರುಗಳು ಚೆನ್ನಾಗಿ ಆಳಕ್ಕೆ ಬೆಳೆದಿವೆ. ಬೆಳೆಯ ಬೆಳವಣಿಗೆಯೂ ಆರೋಗ್ಯಕರವಾಗಿದೆ. ಅಲ್ಲದೆ ಶಿಲೀಂಧ್ರಗಳ ದಾಳಿಯಂತಹ ಸಮಸ್ಯೆಗಳು ಕಡಿಮೆಯಾಗಿ ಬೆಳೆ ಸರಾಗವಾಗಿ ಬೆಳೆಯುತ್ತಿದೆ. ಕಳೆದ ಋತುವಿನಲ್ಲಿ ನಾನು ಹುರುಳಿ ಬೆಳೆಗೆ ಅಭಿಮಾನ್ ಬಳಸಿದಾಗ ನನಗೆ ಉತ್ತಮ ಇಳುವರಿ ಸಿಕ್ಕಿತು. ಅದರ ನಂತರ 1 ತಿಂಗಳ ನಂತರ ನಾನು ಆರ್ಬಿಕ್ಸ್ ಅನ್ನು ಬಳಸಿದೆ. ಅದು ಕೂಡ ಉತ್ತಮ ಫಲಿತಾಂಶವನ್ನು ನೀಡಿತು. ನಂತರ ಹೂವುಗಳು ಬಂದ ನಂತರ ನಾನು FL77 ಅನ್ನು ಬಳಸಿದೆ. ಪರಿಣಾಮವಾಗಿ ಹುರುಳಿ ಕಾಯಿಗಳು ಉದ್ದವಾಗಿದ್ದವು, ಉತ್ತಮ ಹಸಿರು ಬಣ್ಣ ಮತ್ತು ಗುಣಮಟ್ಟದ್ದಾಗಿದ್ದವು. ಬೆಳ್ಳುಳ್ಳಿ ಬೆಳೆಗೂ ಉತ್ತಮ ಫಲಿತಾಂಶ ಸಿಕ್ಕಿತು. ಮುಂದೆ ಆರ್ಬಿಕ್ಸ್ ಅನ್ನು ಸಿಂಪಡಿಸಲು ನಾನು ಯೋಜಿಸುತ್ತೇನೆ. ಸಾಮಾನ್ಯವಾಗಿ ಕ್ಯಾರೆಟ್ ಕೊಯ್ಲಿಗೆ ಸುಮಾರು 120 ದಿನಗಳು ಬೇಕಾಗುತ್ತದೆ. ಆದರೆ ಈಗ ಬೇರಿನ ಬೆಳವಣಿಗೆ 60 ದಿನಗಳಲ್ಲಿ ಉತ್ತಮವಾಗಿದೆ ಮತ್ತು ಬೆಳೆ ಉತ್ತಮ ಸ್ಥಿತಿಯನ್ನು ತಲುಪಿದೆ. ಇದು ಇನ್ನೂ 2 ತಿಂಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗಲಿದೆ. ಅಭಿಮಾನ್ ಬಳಸಿದ ನಂತರ ಕ್ಯಾರೆಟ್ ಬೆಳೆಯ ಬೇರಿನ ಬೆಳವಣಿಗೆ ಸುಧಾರಿಸಿದೆ. ಬೆಳೆ ಆರೋಗ್ಯಕರವಾಗಿ ಬೆಳೆದು ಶಿಲೀಂಧ್ರಗಳ ದಾಳಿ ಕಡಿಮೆಯಾಯಿತು. 60 ದಿನಗಳಲ್ಲಿ ಆಳವಾದ ಬೇರು ಬಿಡುವಿಕೆ ಮತ್ತು ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಕಳೆದ ಋತುವಿನಲ್ಲಿ ಬೀನ್ಸ್ ಮತ್ತು ಬೆಳ್ಳುಳ್ಳಿ ಬೆಳೆಗಳು ಉತ್ತಮ ಇಳುವರಿಯನ್ನು ನೀಡಿದ್ದರಿಂದ ಕ್ಯಾರೆಟ್ನಲ್ಲೂ ಈ ವಿಧಾನವನ್ನು ವಿಶ್ವಾಸದಿಂದ ಬಳಸಲಾಗುತ್ತಿದೆ.